ಸ್ನೇಹಿತರೆ, ಅಜಿಂಕ್ಯ ರಹಾನೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ನಂತರ ಈಗ ಎಲ್ಲರ ಮನಸ್ಸಿನಲ್ಲಿರುವ ಪ್ರಶ್ನೆ ಒಂದೇ: ಭಾರತದ ಮುಂದಿನ ಟೆಸ್ಟ್ ಹೀರೋ ಯಾರು? ಶುಭ್ಮನ್ ಗಿಲ್, ಯಶಸ್ವಿ ಜೈಸ್ವಾಲ್ ಅಥವಾ ಸಾಯಿ ಸುದರ್ಶನ್? ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣ ವಿಶ್ಲೇಷಣೆ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ಕಿರಣ್ ಕ್ರಿಕೆಟ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಭಾರತೀಯ ಕ್ರಿಕೆಟ್ನಲ್ಲಿ ಒಂದು ಅಧ್ಯಾಯ ಮುಗಿದಿದೆ. ಅಜಿಂಕ್ಯ ರಹಾನೆ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ವೃತ್ತಿಜೀವನಕ್ಕೆ ವಿದಾಯ ಹೇಳಿದ್ದಾರೆ. ಹಲವು ವರ್ಷಗಳ ಕಾಲ ಭಾರತಕ್ಕಾಗಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಅಮೂಲ್ಯ ಇನ್ನಿಂಗ್ಸ್ ಆಡಿದ ರಹಾನೆ ವಿಶೇಷವಾಗಿ ಆಸ್ಟ್ರೇಲಿಯಾ ಪ್ರವಾಸದ ನಾಯಕತ್ವಕ್ಕಾಗಿ ಸದಾ ನೆನಪಿನಲ್ಲಿ ಉಳಿಯುತ್ತಾರೆ. ಈಗ ದೊಡ್ಡ ಪ್ರಶ್ನೆ ಏನೆಂದರೆ, ಅವರ ಸ್ಥಾನವನ್ನು ಯಾರು ತುಂಬುತ್ತಾರೆ? ಮೊದಲ ಹೆಸರು ಶುಭ್ಮನ್ ಗಿಲ್. ಈಗ ಅವರು ಭಾರತದ ಪ್ರಮುಖ ಬ್ಯಾಟರ್ ಮಾತ್ರವಲ್ಲ, ನಾಯಕತ್ವದ ಜವಾಬ್ದಾರಿಯನ್ನೂ ಹೊತ್ತಿದ್ದಾರೆ. ಟೆಸ್ಟ್ ಕ್ರಿಕೆಟ್ನಲ್ಲಿ ದೀರ್ಘ ಇನ್ನಿಂಗ್ಸ್ ಆಡುವ ಸಾಮರ್ಥ್ಯ ಅವರಲ್ಲಿದೆ. ಎರಡನೇ ಹೆಸರು ಯಶಸ್ವಿ ಜೈಸ್ವಾಲ್. ಆಕ್ರಮಣಕಾರಿ ಆಟದ ಜೊತೆಗೆ ಪರಿಸ್ಥಿತಿಗೆ ತಕ್ಕಂತೆ ಬ್ಯಾಟಿಂಗ್ ಮಾಡುವ ಸಾಮರ್ಥ್ಯ ಅವರನ್ನು ವಿಶೇಷ ಆಟಗಾರನಾಗಿ ಮಾಡಿದೆ. ಮೂರನೇ ಹೆಸರು ಸಾಯಿ ಸುದರ್ಶನ್. ದೇಶೀಯ ಕ್ರಿಕೆಟ್ ಮತ್ತು ಇತ್ತೀಚಿನ ಅವಕಾಶಗಳಲ್ಲಿ ಅವರು ಉತ್ತಮ ಛಾಪು ಮೂಡಿಸಿದ್ದಾರೆ. ಅವರಿಗೆ ಹೆಚ್ಚಿನ ಅವಕಾಶ ಸಿಕ್ಕರೆ ಮಧ್ಯಮ ಕ್ರಮಾಂಕದಲ್ಲಿ ಸ್ಥಿರ ಆಟಗಾರರಾಗುವ ಸಾಧ್ಯತೆ ಇದೆ. ಭಾರತದ ಬೌಲಿಂಗ್ ವಿಭಾಗದಲ್ಲಿಯೂ ಬುಮ್ರಾ, ಸಿರಾಜ್ ಮತ್ತು ಜಡೇಜಾ ಅವರ ಅನುಭವ ತಂಡಕ್ಕೆ ದೊಡ್ಡ ಬಲವಾಗಿದೆ. ಆದ್ದರಿಂದ ಹೊಸ ಬ್ಯಾಟರ್ಗಳಿಗೆ ಉತ್ತಮ ಬೆಂಬಲ ಸಿಗಲಿದೆ. ಆದರೆ ರಹಾನೆ ಅವರಂತಹ ಅನುಭವವನ್ನು ಒಂದು ದಿನದಲ್ಲಿ ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಯುವ ಆಟಗಾರರು ಸಮಯದೊಂದಿಗೆ ತಮ್ಮ ಸ್ಥಾನವನ್ನು ಗಟ್ಟಿಗೊಳಿಸಬೇಕಾಗುತ್ತದೆ. ಮುಂದಿನ ಟೆಸ್ಟ್ ಸರಣಿಗಳು ಈ ಹೊಸ ತಲೆಮಾರಿನ ಆಟಗಾರರಿಗೆ ದೊಡ್ಡ ಪರೀಕ್ಷೆಯಾಗಲಿವೆ. ಉತ್ತಮ ಪ್ರದರ್ಶನ ನೀಡಿದವರು ಭಾರತ ಟೆಸ್ಟ್ ತಂಡದ ಭವಿಷ್ಯವಾಗುತ್ತಾರೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ರಹಾನೆ ನಂತರ ಭಾರತದ ಟೆಸ್ಟ್ ತಂಡದ ಮುಂದಿನ ದೊಡ್ಡ ಹೀರೋ ಯಾರು? ಕಮೆಂಟ್ನಲ್ಲಿ ನಿಮ್ಮ ಉತ್ತರವನ್ನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಿರಣ್ ಕ್ರಿಕೆಟ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ಕ್ರಿಕೆಟ್ ಅಪ್ಡೇಟ್ನಲ್ಲಿ ಮತ್ತೆ ಭೇಟಿಯಾಗೋಣ.